ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಕ್ಕನೂರು ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಗುರುರಾಜ್ ಜೊಟಿ ದಲಿತ ಸಮಾಜದ ಮುಖಂಡರು ಆದ ಮೇಲೆ ಹಲ್ಲೆ ಮಾಡಿದ್ದು ಈ ಪಿಎಸ್ಐ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ದಲಿತ ಸಮಾಜದ ಮುಖಂಡರು ಪೊಲೀಸ್ ಠಾಣೆ ಎದುರು ಮಂಗಳವಾರ ರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಮಗೆರೆಯ ಗಾಳೆಪ್ಪ ಹಿರೇಮನಿ ಎಂಬುವರು ಕೊಕ್ಕನೂರು ಠಾಣೆಗೆ ಕೊಕ್ಕನೂರು ತಾಲೂಕಿನ ತಳಕಲ್ ಗ್ರಾಮದ ನನ್ನ ಸಂಬಂಧಿಕರ ದಂಪತಿಗಳ ಜಗಳ ಬಗೆಹರಿಸಲು ಠಾಣೆಗೆ ಬಂದಾಗ ನಡೆದ ವಿಷಯವನ್ನ ಪಿಎಸ್ಐ ಮುಂದೆ ಹೇಳ್ತಾ ಇದ್ದ ದಂಪತಿಗಳ ಜಗಳ ವಿಚಾರದಲ್ಲಿ ಗಂಡನಿಗೆ ಬುದ್ಧಿ ಹೇಳಿ ಕಳಿಸಿ ಸರ್ ಎಂದಾಗ ಅವಾಚ್ಯ ಪದಗಳಿಂದ ಪಿಎಸ್ಐ ನನ್ನನ್ನ ನಿಂದಿಸಿದ್ದಾನೆ ಅಂತ ಗಾಳೆಪ್ಪ ಆರೋಪಿಸಿದ್ದಾನೆ. ಇದೇ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಕೆಲ ಹೊತ್ತು ಪೊಲೀಸ್ ಠಾಣೆ ಎದುರು ದಲಿತ ಸಂಘರ್ಷ ಸಮಿತಿಗಳು ಮುಖಂಡರುಗಳು ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಮೊದಲು ಆಗಮಿಸಿದ ಯಲಬುರ್ಗಾ ತಾಲೂಕು ಸಿಪಿಐ ಮೌನೇಶ್ ಪಾಟೀಲರು ಹಾಗೂ ಡಿವೈಎಸ್ಪಿ ಮುತ್ತಣ್ಣ ಸುವರಗೋಳ ಬಂದು ಪ್ರತಿಭಟನೆ ನಿರತರನ್ನ ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿದ್ರು. ಇದಕ್ಕೆ ಬಗ್ಗದ ದಲಿತ ಮುಖಂಡರುಗಳು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಆಗಮಿಸಬೇಕು, ಇಲ್ಲದಿದ್ರೆ ಈಗಲೇ ಪಿಎಸ್ಐ ಅವರನ್ನ ಅಮಾನತು ಮಾಡಬೇಕು ಅಂತ ಪಟ್ಟು ಹಿಡಿದು ಧರಣಿಗೆ ಕುಳಿತಾಗ ಸ್ಥಳಕ್ಕೆ ಆಗಮಿಸಿದ ಕೊಪ್ಪಳ ಜಿಲ್ಲೆ ಎಸ್ಪಿ ಸಾಹೇಬರು ಧರಣಿ ಕುಂತ ದಲಿತರ ಠಾಣೆಯಲ್ಲಿ ನಡೆದಂತಹ ಘಟನೆಗಳನ್ನ ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲಿಸಿದಾಗ ಪಿಎಸ್ಐ ನಡೆದುಕೊಂಡಿರುವ ರೀತಿ ಗಾಳಪ್ಪನ ಮನೆಗೆ ಹಲ್ಲೆ ಮಾಡುವುದಾಗಿ ಕೊಪ್ಪಳ ಎಸ್ಪಿ ಅವರಿಗೆ ಹಾಗೂ ಡಿವೈಎಸ್ಪಿ ಅವರಿಗೆ ಘಟನೆ ನಡೆದಿದ್ದು ಸತ್ಯ ಅಂತ ತಿಳಿದು ಬಂದಾಗ ಮೇಲಿನ ಅಧಿಕಾರಿ ಜೊತೆಗೆ ಕೊಪ್ಪಳ ಎಸ್ಪಿ ಮಾತನಾಡಿ ಅವರ ಪರ್ಮಿಷನ್ ತೆಗೆದುಕೊಂಡು ನಂತರ ದಲಿತ ಮುಖಂಡರ ಜೊತೆ ನಾನು ಮೇಲಾಧಿಕಾರಿ ಜೊತೆ ಮಾತನಾಡಿದ್ದೀನಿ. ಈ ಕೂಡಲೇ ಪಿಎಸ್ಐ ಅವರನ್ನ ಅಮಾನತು ಮಾಡಲಾಗುತ್ತೆ ಅಂತ ಎಸ್ಪಿ ಅವರು ದಲಿತ ಮುಖಂಡರಿಗೆ ತಿಳಿಸಿ ಧರಣಿ ನಿರತ ಮುಖಂಡರಿಗೆ ಇಲ್ಲಿಗೆ ಧರಣಿ ಮುಗಿಸುವಂತೆ ಮನವಿ ಮಾಡಿಕೊಂಡರು. ಎಲ್ಲ ಸಮಾಜ ಹಿರಿಯರು ಬಂದಾರ. ಇವತ್ತು ನೀವು ಏನಾರ ಸ್ಪಾಟ್ ಡಿಸಿಷನ್ ತಗೊಳ್ಳಲೇ ಮುಂದಿನ ನಾಳಿನ ನಡೆ ಬಹಳ ಕ್ರೂರವಾಗಿರುತ್ತಾ. ದಯವಿಟ್ಟು ನೀವು ಗಮನ ಹರಿಸ್ರಿ. ಇವು ಎಲ್ಲ ಎನ್ಕ್ವೈರಿ ಮಾಡ್ತೀವಿ, ಡಿಸಿಷನ್ ಆಗ್ಬೇಕು. ಕಾನೂನು ಬರದಂತ ನಮ್ಮ ತಂದೆಗೆ ನಮಗೆ ಇವತ್ತು ಕಾನೂನು ಇಲ್ಲ ಅಂದ್ರ ಅದು ಇರಾಕ ಯೋಗ್ಯರಲ್ಲ. ಪ್ರಕರಣ ಗಲಾಟೆ ಆದ ಹೊತ್ತಾಗ ಎಷ್ಟು ಪ್ರಕರಣಗಳಾಗ್ಯವು, ಅಲ್ಲಿ ಸ್ಪಾಟ್ನಾಗ ಸಸ್ಪೆಂಡ್ ಆಗೋ ಪ್ರಕರಣಗಳು ನಮ್ಮ ಹತ್ರ ಅದಾವು. ನೀವು ಕುಂಟಪ್ಪ ಅರ್ಥ ಮಾಡ್ಕೊಡ್ರಿ. ಅಡ್ಮಿಟೆಡ್ ಫ್ಯಾಕ್ಟ್ ಇದು. ಅವರು ವಿಷಾದ ವ್ಯಕ್ತಪಡ್ತಾರ, ಸಿಸಿಟಿವಿ ಫುಟೇಜ್ ವೀಕ್ಷಣೆ ಮಾಡ್ಯಾರ, ಕೃತ್ಯ ನಡೆದಿದೆ, ಅಲ್ಲೇ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡಾರ. ಸರ್ ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಅಗತ್ಯ ಇಲ್ಲ. ಆಲ್ರೆಡಿ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ. ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಹೇಳಿರೋದು. ಕಾನೂನಿನ ಪ್ರಕಾರ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣ ಇವರು ಸಿಸಿಟಿವಿ ಪರಿಶೀಲನೆ ಮಾಡ್ಯಾರ. ಪರಿಶೀಲನೆಯಲ್ಲೂ ಸತ್ಯಾಂಶ ಕಂಡು ಬಂದಿದೆ. ಇಲ್ಲಿ ಬಂದು ನಾವು ಅಪಾಲಜಿ ಕೇಳೋದು ಅಥವಾ ಇನ್ನೇನಾದ್ರೂ ಮಾಡೋದಾದ್ರೆ ಹಾಗಾದ್ರೆ ಇನ್ನೊಂದು ದೌರ್ಜನ್ಯ ಮಾಡ್ತಾರ, ಬಡಿತಾರ, ಅಪಾಲಜಿ ಕೇಳ್ತಾರ. ಅಕಸ್ಮಾತ್ ನಾನು ಅಮಾಯಕ ಆಗಿದ್ರೆ ಒಂದು ಸುಳ್ಳು ಕೇಸ್ ಹಾಕ್ತಾರ. ಹಾಗಾದ್ರೆ ಇದಕ್ಕೆ ಕೊನೆ ಯಾವಾಗ? ಈ ಕೇಸ್ ಇವತ್ತು FIR ಆಗಬೇಕು. ನಮ್ದು ಎರಡೇ ಬೇಡಿಕೆ ನೋಡಿ, ಎರಡೇ ಬೇಡಿಕೆ. ಒಂದು FIR ಆಗಬೇಕು, ಸಸ್ಪೆನ್ಷನ್ ಆಗಬೇಕು. ಆಲ್ರೆಡಿ ನಮ್ಮ ಒಬ್ಬ ಸ್ನೇಹಿತರು ಈಗ ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಸಂಪರ್ಕ ಬಂದ್ರೆ ಕೂಡಲೇ ಕೂಡ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಕೆಲವರ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇಂತಹ ದೌರ್ಜನ್ಯಕ್ಕೊಳಗಾದಂಥ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯಿಂದ ಅನ್ಯಾಯವಾಗಬಾರ್ದು. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸ್ಥಿತಿವಂತರಿದ್ದೀವಿ, ಯಾವುದೇ ಆಮಿಷಕ್ಕೂ ಬಲಿಯಾಗಬಾರ್ದು. ಇಂಥ ಬಸವಾದಿ ಶರಣ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಂದ್ರೆ ನಮ್ಗೆ ಎರಡೇ ಬೇಡಿಕೆ. ಮಾನ್ಯ DYSP ಸಾಹೇಬರ ಒಪ್ಕೊಂಡರ ಪ್ರಕಾರನೇ ತನಿಖೆ. ಅವ್ರ CCTV ಫುಟೇಜನ್ನು ಈಗಾಗಲೇ ವೀಕ್ಷಣೆ ಮಾಡಿ ಬಂದಿರಬೇಕು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ದಯಮಾಡಿ ನಾವೇನಿಗೆಲ್ಲ ಹೇಳಿದೀವಲ್ಲ ಅದನ್ನೆಲ್ಲ ಅವರ ಅಧಿಕಾರಿಗಳು ಕೂಡ ಅವ್ರಿಗೆ ಹೇಳಿರ್ತಾರೆ ಅಂತ ನಾನು ಕೂಡ ಭಾವಿಸ್ತಾ, ಸರ್ ಏನು ಹೇಳ್ತಾರ ಅದನ್ನ ಕೇಳೋಣ, ನಂತರದಲ್ಲಿ ತೀರ್ಮಾನ ಗಾಳಪ್ಪ ಹಿರೇಮನಿ ಅಂತೇಳಿ ಒಬ್ಬ ಸಂತ್ರಸ್ತ, ಆತ ಹೋರಾಟಗಾರ. ಆಮೇಲೆ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ಘಟಕದ ಕಾರ್ಯದರ್ಶಿ ಸರ್.
ಕೊಪ್ಪಳ ಜಿಲ್ಲೆಯ ದಲಿತ ಮುಖಂಡನಾಗಿದ್ದಾನೆ. ಒಂದು ತಳಕಲ್ ಗ್ರಾಮದ ಕೌಟುಂಬಿಕ ವ್ಯಾಜ್ಯದ ಸಂಬಂಧ ಆತ ಏನ್ ಮಾಡಿದಾನೆ, ಠಾಣೆಗೆ ಬಂದಿದ್ದಾನೆ ಬಗೆಹರಿಸಲಿಕ್ಕೆ. ಮತ್ತೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಸಮೂಹ ಯಾವ್ದಾದ್ರು ಸಖಿ ಒಂದು ಗುಂಪಿನೊಳಗೆ ಬಂದಿದ್ದಾರೆ. ಆ ಸಖಿ ಸೆಂಟರ್ ಮೂಲಕ ಬಂದಿದ್ದಾರೆ ಸರ್. ಬಂದಾಗ ಇವ್ರ ಮಧ್ಯೆ ಅವ್ರ ಮಧ್ಯೆ ಒಂದು ನೋಡಿ ಸರ್, ಅವನು ಅದನ್ನ ಹೇಳ್ಬಿಡ್ತಾನೆ ಪಾಪ, ಭಾಳ ಆತಂಕದಾಗ ಆಗಿದ್ದಾನ. ಹಾಗಾಗಿ ಏನಾಗೈತೆ ಅಂದ್ರೆ ಸರ್, ಅಲ್ಲಿ ಸ್ವಲ್ಪ ಇದನ್ನ ಮಾಡಿ PSI ಸಾಹೇಬ್ರಿಗೆ ಒಂದು ವಿನಯ ಮಾಡ್ಕೊಂಡು ಸರ್ ಅವ್ನು ಕರೆಸಿ ಈ ರೀತಿ ಇದನ್ನು ಮಾಡಿದ್ದಾನೆ, ಅವ್ನು ಸ್ವಲ್ಪ ಬುದ್ಧಿ ಹೇಳಿ ಸರ್ ಅಂತ ಹೇಳಿದ್ದಾನೆ. ಬುದ್ಧಿ ಹೇಳಂದಾಗ ನನಗೆ ಗೊತ್ತಿದೆ, ನನಗೆ ಪಾಠ ಮಾಡಲಿಕ್ಕೆ ಬರಬೇಡ, ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಿದೆ ಅಂತ ಹೇಳಿ ಇವ್ರು ಹೇಳಿದ್ದಾರೆ. ಸಾಹೇಬರು ಕೂಡ ಇಲ್ಲಿ. ಹಾಗಾಗಿ ಸರ್ ಒಂದೇನಂದ್ರೆ ಅವರು ಕೇಳಿದಾರೆ ಸರ್, ನಾನು ಕೂಡ ಸೆಕ್ರೆಟರಿ ಇದ್ದೀನಿ ಕಲಿತಿದ್ದೆ, ಆಮೇಲೆ ಬೆಳಗ್ಗೆ ಮುಖಂಡಿದ್ದೀನಿ, ನೀವು ಆ ರೀತಿ ವರ್ತಿಸಬೇಡಿ ಸರ್ ಅಂತ ಹೇಳಿದ್ದಾರೆ. ಅದಾದ್ಮೇಲೂ ತುಂಬ ಅವೇಕ್ಷವಾಗಿ ಜಾತಿಯ ಹಿಡಿದುಕೊಂಡು ಆತನನ್ನ ಹೊಡೆದು ಈತ ಹೇಳುವ ಪ್ರಕಾರನೇ ಮಾನ್ಯ DSP ಸಾಹೇಬರ ಮುಂದೆ ಪಾಪ ಹೇಳಿದ್ದಾರೆ. ಅದು ಎಲ್ಲವೂ ದಾಖಲಾಗಿದೆ ದೃಶ್ಯಾವಳಿಗಳಲ್ಲಿ. ಆತ ಹೇಳಿದ್ರ ಪ್ರಕಾರ ಬಟ್ಟೆ ಒಗಿತಕ್ಕಂಥ ರೀತಿನಲ್ಲಿ ಈತನ ಎಚ್ಚೆತ್ತು ಹೋಗಿದ್ದಾರೆ. ಇದು ನಾವು ಕರ್ನಾಟಕ ರಾಜ್ಯದಲ್ಲಿ ಸುಭಿಕ್ಷಾ ಪೊಲೀಸ್ ಅಂದರೆ ನಮಗೆ ಅತ್ಯಂತ ಗೌರವ ಇದೆ ಸರ್. ಇಲಾಖೆ ಬಗೆಗೆ, ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರ ಬಗ್ಗೆ ಅಪಾರ ಗೌರವ ಇದೆ. ದಕ್ಷ ಆಡಳಿತಗಾರರಿದ್ದಾರೆ. ಅಂಥದ್ರಲ್ಲಿ ಈ ರೀತಿಯಾಗಿ ಇವರು ಮೃಗಕ್ಕಿಂತ ಹೆಚ್ಚು ಕ್ರೂರವಾಗಿ ಏನಾದ್ರು ವರ್ತಿಸಿದ್ರೆ ಮಾನವ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಸರ್. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಹ್ಯಾವ್ ರೈಟ್ಸ್ ಸರ್, ಸಿಂಗಲ್ ರೈಟ್ಸ್. ಇಲ್ಲಿ ನಾವು ಬದುಕ್ತಕ್ಕಂಥ ಹಕ್ಕಿದೆ, ನಾವು ಕೇಳ್ತಕ್ಕಂಥ ಹಕ್ಕಿದೆ. ಈ ಎಲ್ಲ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಕಾನೂನು ಪ್ರಕಾರ ಇದೇನಾದ್ರು ತಪ್ಪಾಗಿದ್ರೆ ಅವ್ರು ಕ್ರಮ ಕೈಗೊಳ್ಳಿ. ಆದರೆ ಅಲ್ಲೇ ಮಾಡುವ ಅಧಿಕಾರ ಯಾರು ಕೊಟ್ಟರು ಸರ್? ನೀವು ಹೇಳ್ಬೇಕಾಗ್ತದೆ ನೆಕ್ಸ್ಟು. ಆಮೇಲೆ ಇಷ್ಟೆಲ್ಲ ಆಗಿದ್ಮೇಲೆ ಅವರಿಗೆ ರಕ್ತಬರಂಗ್ ಬಾರಿಸಿದ್ದಾರೆ, ತಲೆ ಬುದ್ದಿದ್ದಾರೆ, ಆಮೇಲೆ ಶರ್ಟ್ ಹರಿದಿದ್ದಾರೆ. ನೀನೇನು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಮಹಾಂತೇಶ್ ಅಂತೇಳಿ ನಮ್ಮ ವಕೀಲರು, ಯಲಬುರ್ಗಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸರ್. ಹಾಗಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದಾಗ ನಾವು ಹೋರಾಟವನ್ನು ಕಾನೂನುಬದ್ಧವಾಗಿಯೂ ಮಾಡ್ತೇವೆ, ಬೀದಿಯಲ್ಲಿರೋದು ಕೂಡ ಮಾಡ್ತೇವೆ ಸರ್. ಹಾಗಾಗಿ ಆತನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ CCTV ಫುಟೇಜನ್ನು DSP ಅವರು ವೀಕ್ಷಣೆ ಮಾಡಿದ್ದಾರೆ ಮತ್ತು ಅವರು ಖೇದವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಖೇದವನ್ನು ವ್ಯಕ್ತಪಡಿಸಿ ವಿಷಾದವಾಗಿ ವ್ಯಕ್ತಪಡಿಸಿದ ಮೇಲೆ ಅದು ದಾಖಲು ಕೂಡ ಆಗಿದೆ. ಎಲ್ಲರೂ ಕೂಡ ದಾಖಲು ಮಾಡಿದರೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಕೂಡ ದಾಖಲಾಗಿದೆ. ಇವತ್ತು ಅಡ್ಮಿಟೆಡ್ ಆಗಿದ್ಮೇಲೆ ಯಾಕೆ ನೀವು ವಿಳಂಬ ಧೋರಣೆ ಅನುಸರಿಸ್ತೀರಿ ಮತ್ತು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಯಾಕೆ ಸಾರ್ವಜನಿಕರಲ್ಲಿ ಸಂಶಯ ಉಂಟು ಮಾಡೋ ರೀತಿ ಮಾಡ್ತೀರಿ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ ಆಗಿದೆ. ಹಲೋ ಮೇಡಮ್, ಈಗ SP ಸಾಹೇಬ್ರ ಮುಂದೆ ನಾವು ಇಲ್ಲಿ ಇರ್ತಕ್ಕಂಥ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಹೇಳಿದ್ದೀವಿ ಮೇಡಮ್. SP ಸಾಹೇಬರು ಕೂಡ ಈಗ ಅದನ್ನು ನಮ್ಗೆ ಎಲ್ಲವನ್ನ ಅತ್ಯಂತ ಮೌನದಿಂದ ಆಲಿಸಿದ್ದಾರೆ. ಈಗ ಅವರು ಮಾತಾಡಕತ್ತಾರೆ ಮೇಡಮ್. ಹಾಗಾಗಿ ನಂತರದಲ್ಲಿ ತಮಗೆ ಮಾಡ್ಬೋದು, ಅಥವಾ ತಾವೇನಾದ್ರೂ ನಮಗೆ ಎಲ್ಲ ಬಹಿರಂಗವಾಗಿ ಸಸ್ಪೆನ್ಷನ್ ಇಮೇಲ್ ಕಳಿಸ್ತೀವಿ ಅಂದ್ಬಿಟ್ರೆ ನಾವು ಈಗ ಹೋರಾಟವನ್ನು ಕೂಡ ಹಿಂದೆ ಸರಿತಕ್ಕಂಥ ಪ್ರಯತ್ನ ಮಾಡ್ತೀವಿ. ಎಸ್ ಮೇಡಮ್, ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ಅಲ್ಲ ಈಗ ನಮ್ಮ ಹೋರಾಟಗಾರರು ಏನು ಹೇಳ್ತಾರೆ ಅಂದರೆ ಇಮಿಡಿಯೇಟ್ಲಿ ಯಾವ ಟೇಕ್ ಆ್ಯಕ್ಷನ್ ಮೇಡಮ್. ಬಿಕಾಸ್ ಅವರು ಇಲ್ಲಿ ಕೂತಿರ್ತಾರೆ. ಪಾಪ ಒಬ್ಬ ದಲಿತ ಮುಖಂಡಿಗೆ ಆಗಿರ್ತಕ್ಕಂಥ ಅನ್ಯಾಯ ಮೇಡಮ್ ಇದು. ಈಗ ಸಸ್ಪೆನ್ಷನನ್ನು ನಮ್ಗೆ ಇಮೇಲ್ ಕಳಿಸ್ಬಿಡಿ ಮೇಡಮ್. ನಾವೆಲ್ಲರನ್ನ ನಮ್ಮ ಹೋರಾಟಗಾರರಿಗೆ ಒಂದು ಸಾಂತ್ವನ ಹೇಳಿ FIR ಅನ್ನು ನೀವು ಇನ್ನೊಂದು 2-3 ದಿನ ಟೈಮ್ ತೊಗೊಂಡ್ರೆ ಮಾಡಿ. ಪ್ಲೀಸ್ ಮೇಡಮ್ send it fast through email. Definitely we all very happy. ಇಲ್ಲೇ ಇದ್ದಾರೆ ಮೇಡಮ್. ಓಕೆ, no. Yes.
ಮೇಡಮ್ ಮಾತಾಡ ಮೇಡಮ್ ತುಂಬ ಧನ್ಯವಾದಗಳು ಮೇಡಮ್. ಇಲ್ಲ ಮೇಡಮ್, ಇಡೀ ನಮ್ಮ ಸಮುದಾಯನೇ ಇಲ್ಲಿ ಇದೆ ಮೇಡಮ್. ಈ ಪ್ರೆಸೆಂಟ್ ಇಮಿಡಿಯೇಟ್ಲಿ ಆಗಿಬಿಟ್ಟಿದೆ ಮೇಡಮ್. ನಮಗೊಂದು ಸಹಾಯ ಮಾಡಿದ್ದಾರೆ. ಇಮಿಡಿಯೇಟಾಗಿ ಎಕ್ಷನ್ ತೊಗೊಳ್ಳಿ. ಇಡೀ ನಮ್ಮ ಸ್ವಂತ ಎಲ್ಲ ದಣಿ ಕೂತಿದ್ದಾರೆ. ನೀವು ಎಕ್ಷನ್ ತೊಗೊಂಡಿದ್ದೀವಿ. ನಮ್ಮ ಕಾಪಿ ನಮ್ಮ ಎಷ್ಟು ಮಾತಾಡೋರು ಗೊತ್ತಿರೋ ಅವ್ರಿಗೆ ಹಾಕ್ಬಿಡಿ. ನಾವು ಇಮಿಡಿಯೇಟಾಗಿ ಟ್ರೈನಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ನಾವು ಇಲ್ಲ ಮೇಡಮ್, ಯಾಕಂದರೆ ನನಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಮಾತಾಡ್ತಿದ್ದೆ. ನಾನು ಹೇಳ್ತಾ ಇದ್ದೀನಿ ಮೇಡಮ್, ತುಂಬ ನೋವು ಆಗ್ತಿದೆ. ತುಂಬ ನೋಡ್ತಾ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಆಗಿರ್ತಕ್ಕಂಥ ನಮ್ಮ ಮೇಲೆ ದೌರ್ಜನ್ಯ ಇಡೀ ದೇಶ ನೋಡಿ ಗೊತ್ತಾಗಿದೆ. ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕೊಪ್ಪಳ ಮುಂದಿರತಕ್ಕಂಥ ಜಿಲ್ಲೆಯಲ್ಲಿ ಕುಕ್ನೂರು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬರು ಇದ್ದರು ಅಂತಂದೇಳಿ ಗೊತ್ತಾಗಿದೆ. ಎಲ್ಲರಿಗೂ ಗೊತ್ತಾಗಿದೆ ಅಲ್ರಿ ಮೇಡಮ್. ಈಗ ನಾನು ನಿಮಗೆ ಮನವಿ ಸಲ್ಲಿಸ್ತೀನಿ. ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಒಬ್ಬರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದರೆ ಯಾವ ಅನ್ಯಾಯ ಮೇಡಮ್? ಇದು ಆಗ್ಬೇಕು ಮೇಡಮ್. ಇದು ಅವ್ರಿಗೆ ಖಂಡಿತ ಅವ್ರಿಗೆ ಅದು ಗೊತ್ತಾಗಲಿಲ್ಲ ಇದು. ಇದರಲ್ಲಿ ದಯವಿಟ್ಟು ಬೇಡ, ಇದರಲ್ಲಿ ಬೇರೆ ಇದು ಬೇಡ ಮೇಡಮ್. ಅವ್ರಿಗೆ ದಯವಿಟ್ಟು ಅವ್ರಿಗೆ ಏನು ಹಾಂ ಇವತ್ತಲ್ರಿ ಈ ಕ್ಷಣ ಬಂದ್ಬಿಡ್ರಿ ಮೇಡಮ್ ಅವರ. ನಾವು ಧರಣಿ ವಾಪಸ್ ಮಾಡ್ತೀವಿ. ಇಡೀ ನಮ್ಮ ಸಮುದಾಯ ಇಲ್ಲಿ ಕೇಳ್ತಾ ಇದೆ ಮೇಡಮ್ ಅವರ. ಸ್ಪೀಕರ್ ಬಿಟ್ಟಿದ್ದೀವಿ ಮೇಡಮ್. ಇಡೀ ನಮ್ಮ ಸಮುದಾಯ ಐತಿ ಇಲ್ಲಿ. ನೀವು ಹೇಳಿ, ನಾವು ಇಮಿಡಿಯೇಟಾಗಿ ಧರಣಿನ ಕ್ಯಾನ್ಸಲ್ ಮಾಡ್ತೀವಿ, ನಿರ್ಧಾರ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.